ಕಾರ್ಯಕ್ರಮ ಮಾಡಿ ವಿಧಾನಸೌಧದಲ್ಲಿ. RCB ಅವರು ಅಂದ್ರೆ RCB ಪದಾಧಿಕಾರಿಗಳನ್ನ ಮುಖ್ಯಮಂತ್ರಿಗಳ ಮನೆ ಕರ್ಕೊಂಡು ಹೋದ್ರು. ಅವಶ್ಯಕತೆ ಇರಲಿಲ್ಲ ಇದು. ಓಕೆ ನಾರ್ಮಲಿ ಪ್ರೋಸೆಸ್ ಅಂದರೆ KSE ಇವರು KSEಗೆ ಒಂದು ಲೆಟರ್ ಕೊಡ್ಬೇಕು. RCB ಅವರು KSE ಅವರು ಸರ್ಕಾರಕ್ಕೆ ಅಫಿಷಿಯಲ್ ಬಾಡಿ, ಇದು ಪ್ರೈವೇಟ್ ಬಾಡಿ, ಇದು ಗೆದ್ದಿರೋರು ಪ್ರೈವೇಟ್ ಅವರೆಲ್ಲ ಇದು ಪ್ರೊಸೀಜರು. ಆದರೆ ಇಲ್ಲಿ ಓವರ್ಟೇಕ್ ಮಾಡಿ RCB ಅವರು ಕರ್ಕೊಂಡೋಗಿ ಇಲ್ಲಿ ಹೋದ್ರು. ಕರ್ಕೊಂಡೋಗಿ ಅವ್ರಿಗೆ ಪೊಲೀಸ್ ಕಮಿಷನರು ರಿಜೆಕ್ಟ್ ಮಾಡಿದ್ದಾರೆ, ಕೊಡಲ್ಲ ಅಂತೇಳಿದೆ. ಎರಡೆರಡು ಕಾರ್ಯಕ್ರಮ ಸಾಧ್ಯನೇ ಇಲ್ಲ. ನಿನ್ನೆ ರಾತ್ರಿ ಪೂರ್ತಿ ಎಲ್ಲ ಕಡೆ ಸೆಲೆಬ್ರೇಷನ್ ಆಗಿದೆ. ಪೊಲೀಸವ್ರು ಮನೆಗೆ ಹೋಗ್ಬೇಕಾದ್ರೆ 6-7 ಗಂಟೆ ಆಗಿದೆ ಮನೆಗೆ ಹೋಗಿ. ತಿರುಗಿ ಈಗ ಮತ್ತೆ ಡ್ಯೂಟಿಗೆ ಅಂದರೆ ಅವರೆಲ್ಲಿ ಬರೋಕ್ಕೆ ಸಾಧ್ಯ? ಅವರು ಮನುಷ್ಯರೇ, ಬರೋಕ್ಕೆ ಸಾಧ್ಯನೇ ಇಲ್ಲ. ಎರಡೆರಡು ಕಡೆ ಆಗೋದೇ ಇಲ್ಲ ಅಂತೇಳಿ ಪೊಲೀಸ್ ಕಮಿಷನರ್ ಖಂಡಿತವಾಗಿ ಹೇಳಿದ್ದಾರೆ. ತಗೊಂಡು ಇವರ ಒತ್ತಡ ಹಾಕಿದ್ದಕ್ಕೆ ಯಾರ್ಯಾರು ಹೋಗಿದ್ರು, ಒತ್ತಡ ಹಾಕಿ ಸರ್ ಪೊಲೀಸ್ ಕಮಿಷನರ್ ಕೊಡಲ್ಲ ಅಂತಾರೆ. ಅವಾಗ ಫೋನ್ ತೊಗೊಂಡು ಏಯ್ ಸರ್ಕಾರ ನಾನೋ ನೀನೋ, ಈ ಪ್ರಶ್ನೆ ನಾನೋ ನೀನೋ ಸರ್ಕಾರ ಕೊಡು, ಗೌರ್ಮೆಂಟ್ ಸನ್ಮಾನ ಮಾಡ್ತಾ ಇರೋದು, ಗೌರ್ಮೆಂಟ್ ಕಾರ್ಯಕ್ರಮಕ್ಕೆ ಯಾಕೆ ಎಡತಡೆ ಮಾಡ್ತೀಯ? ಇಟ್ಸ್ ನಾಟ್ ಎ ಪ್ರೈವೇಟ್, ಅದಕ್ಕೆ ನಮ್ಮ ಸಂಬಂಧ ಇಲ್ಲ, ಇದಾಗೇ ಬೇಕು ಅದು. ಸೊ ವಿಧಿ ಇಲ್ಲ, ಒಬ್ಬ ಅಧಿಕಾರಿಯ ಕೆಲಸ ಆಯಿತು. ಇದು ಇಲ್ಲಿ ನಡೀತಾ ಇದ್ದಂಥ ಘಟನೆ. ಇಲ್ಲೊಬ್ಬ ಸ್ಪೈ ಇದ್ದ, CM ಮನೆಯಲ್ಲೂ ಒಬ್ಬ ಸ್ಪೈ ಇದ್ದ. ಓಕೆ, ಅದನ್ನು ಅಲ್ಲಿ ಉಪಮುಖ್ಯಮಂತ್ರಿಗೆ ಟ್ರಾನ್ಸ್ಫರ್ ಮಾಡ್ತು. ಹಿಂಗಾಗ್ತಾ ಇದೆ. ನೀವು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟ್ರು, ಯು ಆರ್ ದ ಬ್ರ್ಯಾಂಡ್ ಬೆಂಗಳೂರು, ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಕ್ರಿಯೇಟ್ ಮಾಡೋಕ್ಕೆ ನೀವು ಇದು ಒಳ್ಳೆಯ ಅವಕಾಶ, ಇಲ್ಲೇನೇನೋ ಬೇರೆ ಆಗ್ತಾ ಇದೆ ಅಂತ ಹೇಳಿದಾಗ ಅವರು ಕೋರ್ಟಲ್ಲಿದ್ದರು, ಕನಕಪುರದ ಕೋರ್ಟಲ್ಲಿದ್ದರು. ಅವರು ಎದ್ರೋ ಬಿದ್ರೋ ಅಂತೇಳಿ ಅಲ್ಲಿಂದ ಇಲ್ಲಿಗೆ ಬಂದರೆ ಸಮಸ್ಯೆ ಅಲ್ಲ, ಮುಖ್ಯಮಂತ್ರಿ ಬಂದು ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ಸೀದಾ ಏರ್ಪೋರ್ಟ್ ಕೊಟ್ಟೋದ್ರು. ತಾವೇ ಹೋಗಿ ಏರ್ಪೋರ್ಟಿಂದ ಬಂದವ್ರಿಗೆಲ್ಲ ರಿಸೀವ್ ಮಾಡ್ಕೊಂಡು ಹಗ್ ಮಾಡ್ಕೊಂಡು, ತಾವೇ ಕ್ಯಾಪ್ಟನ್ ಅಂತೇಳಿ ಕಾರಲ್ಲಿ ಮುಂದೆ ಬಂದು ಫ್ಲ್ಯಾಗ್ ಇಟ್ಕೊಂಡು ದಾರಿ ಉದ್ದಕ್ಕೂ ನಮ್ಮದೇ ಟೀಮು ಅಂಥೇಳಿ ಬಂದು ಅವ್ರನ್ನ ಹೋಟ್ಲಿಗೆ ಕರ್ಕೊಂಬಂದು, ಹೋಟ್ಲಿಂದ ಡ್ಯಾಸಿಗೆ ಕರ್ಕೊಂಬಂದು, ಅಂದರೆ ನಂದು ಇದು ಶೋ, ನಾನು ಬೆಂಗಳೂರು ಮಿನಿಸ್ಟ್ರು, ಇಟ್ ಈಸ್ ಮೈ ಶೋ, ಹೂ ಆರ್ ಯು, ಇಷ್ಟು